ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ಇವತ್ತು ನಾವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಅಂದ ತಕ್ಷಣ ನಮಗೆ ಚುನಾವಣೆ ನೆನಪಾಗುತ್ತೆ. ನಮ್ಮ ಕೆಲಸ ಚುನಾವಣೆಯಲ್ಲಿ ವೋಟ್ ಮಾಡೋದು. ಅಲ್ಲಿಂದ ಏನೇನು ಪ್ರೊಸೆಸ್ ಆಗುತ್ತೆ ಮೊದಲು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ನೋಡ್ತಾ ಹೋಗೋಣ. ವಾಟ್ ಹ್ಯಾಪನ್ಸ್ ಆಫ್ಟರ್ ವೋಟಿಂಗ್? ನಾವೆಲ್ಲ ವೋಟ್ ಮಾಡಿ ಬಂದಿದ್ದೇವೆ. ಈಗೇನಾಗುತ್ತೆ? ವೋಟಿಂಗ್ ಎಂಡ್ ಆಗಿದೆ. EVM ಅಲ್ಲಿ ವೋಟ್ ಮಾಡಿದ್ದೇವೆ. ಅದನ್ನು ಸೀಲ್ ಮಾಡ್ತಾರೆ, ಒಂದು ಕಡೆ ಸೆಕ್ಯೂರ್ ಆಗಿ ಸ್ಟೋರ್ ಮಾಡಿರ್ತಾರೆ. ಯಾವುದೇ ಗೌರ್ಮೆಂಟ್ ತಕ್ಷಣವೇ ಫಾರ್ಮ್ ಆಗೋದಿಲ್ಲ. ಇಡೀ ಇಂಡಿಯಾ ವೋಟ್ ಮಾಡಾಗಿದೆ. ಬಟ್ ನೋ ಮ್ಯಾಂಡೇಟ್ ಈಸ್ ನೌ. ಮ್ಯಾಂಡೇಟ್ ಅಂತಂದರೆ ನೀವು ಟಿ ವಿಯಲ್ಲಿ ನೋಡಿರ್ತೀರಿ, ಜನಾದೇಶ ಅಂತೆಲ್ಲ ಬರ್ತಾ ಇರುತ್ತಲ್ಲ ಹೆಡ್ಲೈನ್ಸ್. ಜನರ ಒಂದು ಆದೇಶ ಇದು, ಇಂಥ ಗೌರ್ಮೆಂಟ್ ನಮ್ಗೆ ಬೇಕು ಅಂತ ಜನರು ಹೇಳೋದು. ಆದರೆ ಯಾವ ಪಕ್ಷ ಈಗ ಸೆಲೆಕ್ಟ್ ಆಗಿದೆ, ಯಾರು ಆಯ್ಕೆ ಆಗಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ವೋಟಿಂಗ್ ಮಾತ್ರ ಮುಗಿದಿದೆ ಮೊದಲನೇ ಸ್ಟೆಪ್ಪಲ್ಲಿ. ಎರಡನೇ ಸ್ಟೆಪ್ಪಲ್ಲಿ ಕೌಂಟ್ ಆಗುತ್ತೆ, ಕೌಂಟಿಂಗ್ ಆಫ್ ವೋಟ್ಸ್ ಅಲ್ವಾ, ಮತ ಎಣಿಕೆ ಆಗುತ್ತೆ. ವೋಟ್ಸ್ ಆರ್ ಕೌಂಟೆಡ್ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್. ಆಯಾ ಕಾನ್ಸ್ಟಿಟ್ಯೂಯೆನ್ಸಿಗೆ ತಕ್ಕ ಹಾಗೆ ವೋಟನ್ನು ಕೌಂಟ್ ಮಾಡ್ತಾರೆ. ವಿನ್ನರ್ಸ್ ಆಫ್ 543 ಲೋಕಸಭಾ ಸೀಟ್ಸ್ ಆರ್ ಡಿಕ್ಲೇರ್ಡ್. ಎಲ್ಲ ಲೋಕಸಭಾ ಸೀಟನ್ನು ವಿನ್ನರ್ಸ್ ಯಾರು ಅಂತ ಡಿಕ್ಲೇರ್ ಮಾಡ್ತಾರೆ. ಈಗ ನಮಗೆ ನಾವು ವಿ ನೋ ಹೂ ಓನ್ ವೇರ್, ಯಾರು ಎಲ್ಲಿ ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ನಾಟ್ ಯೆಟ್ ಹೂ ವಿಲ್ ರೂಲ್. ಗೆದ್ದವರ ಬಗ್ಗೆ ಗೊತ್ತಾಯಿತು, ಆದರೆ ಯಾರು ಈಗ ಮುಂದೆ ರೂಲ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಮಗೆ ಮೊದಲೇ. ಆದರೆ ಇನ್ನೂ ಅದು ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿರೋದಿಲ್ಲ. ಈಗ ಆಗೋದು ಮೆಜಾರಿಟಿ ಕ್ವಶನ್ ಅರೈಸಸ್. ಹೂ ಕ್ಯಾನ್ ಕಮಾಂಡ್ ಮೆಜಾರಿಟಿ ಇನ್ ಲೋಕಸಭಾ ಅಲ್ವಾ? ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಲೂ ಈಗ ವೋಟ್ ಮಾಡಿ ಆಗಿದೆ. ಅದರಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಗೆದ್ದಿದೆ. ಈಗ ಮೆಜಾರಿಟಿ ಯಾರಿಗೆ ಸಿಕ್ಕಿದೆ? ಹೂ ಕ್ಯಾನ್ ಕಮಾಂಡ್ ಮೆಜಾರಿಟಿ? ಮೆಜಾರಿಟಿ ಅಂತಂದರೆ 272 ಪ್ಲಸ್ ಸೀಟ್ಗಳನ್ನು ಗೆದ್ದಿರಬೇಕು. ಆವಾಗ 3 ಥರ ಪಾಸಿಬಿಲಿಟಿ ಬರುತ್ತೆ. ಒಂದು ಕ್ಲಿಯರ್ ಮೆಜಾರಿಟಿ, ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು. ಒಂದು ಪಾರ್ಟಿ ಗೆಟ್ಸ್ 272 ಆರ್ ಮೋರ್ ಸೀಟ್ಸ್. ಒಂದೇ ಪಕ್ಷ 272 ಅಥವಾ ಹೆಚ್ಚು ಸೀಟುಗಳನ್ನು ಗೆದ್ದಿದ್ರೆ ಕ್ಲಿಯರ್ ಆಗಿ ಅದಕ್ಕೆ ಮೆಜಾರಿಟಿ ಇದೆ. ಅವಾಗೇನಾಗುತ್ತೆ? ಲೀಡರ್ ಆಫ್ ದಟ್ ಪಾರ್ಟಿ ಈಸ್ ದಿ ನ್ಯಾಚುರಲ್ PM ಚಾಯ್ಸ್. ಯಾವ ಪಕ್ಷ ಇಷ್ಟೊಂದು ಬಹುಮತವನ್ನು ಗಳಿಸಿದೆಯೋ ಆ ಪಕ್ಷದ ಲೀಡರ್ PM ಆಗಿ ಆಯ್ಕೆ ಆಗ್ತಾರೆ. ಅಪಾಯಿಂಟ್ಮೆಂಟ್ ಈಸ್ ಆಲ್ಮೋಸ್ಟ್ ಆಟೋಮೆಟಿಕ್. ಏನು ಬೇರೆ ಪ್ರೊಸೆಸ್ ಎಕ್ಸ್ಟ್ರಾ ಬೇಕಾಗೋದಿಲ್ಲ, ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಡೆಮೋಕ್ರಸಿ ಇಸ್ ಕ್ಲಿಯರ್, ಕಾನ್ಸ್ಟಿಟ್ಯೂಷನ್ ಜಸ್ಟ್ ಫಾರ್ಮಲೈಸಸ್. ಅಂತಂದರೆ ಡೆಮೋಕ್ರಸಿ ಜನಗಳಿಗೆ ಇವರೇ ಆಯ್ಕೆ ಆಗಬೇಕು ಅಂತ ಆಗಿದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರುವಂಥ ಪ್ರೊಸೆಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಇದು ಒಂದನೇ ಸಿಚುವೇಶನ್ನು, ಮೆಜಾರಿಟಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ. ಎರಡನೇದು ಹಂಗ್ ಪಾರ್ಲಿಮೆಂಟ್. ಅಂತಂದರೆ ಕ್ಲಿಯರ್ ಮೆಜಾರಿಟಿ ಇಲ್ಲ, ದೇರ್ ಇಸ್ ನೋ ಕ್ಲಿಯರ್ ಮೆಜಾರಿಟಿ. ನೋ ಪಾರ್ಟಿ ಕ್ರಾಸಸ್ 272 ಸೀಟ್ಸ್. ಲೋಕಸಭೆಯಲ್ಲಿ ಯಾವ ಪಾರ್ಟಿಗೂ 272 ಅಥವಾ ಹೆಚ್ಚು ಸೀಟ್ಗಳು ಸಿಗ್ತಾ ಇಲ್ಲ. ಅವಾಗ ಕ್ಲಿಯರ್ ಮೆಜಾರಿಟಿ ಇಲ್ಲ. ಆವಾಗ ಏನು ಮಾಡ್ತಾರೆ? ಸಮ್ಮಿಶ್ರ ಸರ್ಕಾರ ಕೇಳಿರ್ಬೋದು ನೀವು, ಅಲಯನ್ಸಸ್. ನೆಗೋಷಿಯೇಷನ್ ಸ್ಟಾರ್ಟ್ ಆಗುತ್ತೆ, ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವಾಗ ಪ್ರೆಸಿಡೆಂಟ್ಸ್ ಡಿಸ್ಕ್ರಿಷನ್ ಶುರುವಾಗುತ್ತೆ. ಅಲ್ಲಿ ಅವರ ಒಂದು ವಿವೇಚನೆಯಲ್ಲಿ ಸಹ ಕೆಲಸ ಮಾಡುತ್ತೆ, ಬಟ್ ವಿತಿನ್ ಲಿಮಿಟ್ಸ್. ವಿವೇಚನೆ ಇದೆ ಅಂತ ಏನು ಬೇಕೋ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಲಿಮಿಟ್ ಇರುತ್ತೆ. ಅದು ಎರಡನೇ ಸಿಚುವೇಶನ್ನು, ಮೆಜಾರಿಟಿ ಇಲ್ಲದೆ ಇರೋದು. ಅಲಯನ್ಸಸ್ಗಳನ್ನು ನೋಡಬಹುದು ನಾವು. ಮೂರನೇ ಸಿಚುವೇಶನ್ನು ಪ್ರೀ ಪೋಲ್ ಆರ್ ಪೋಸ್ಟ್ ಪೋಲ್ ಕೊಲಿಷನ್. ಈಗೆಲ್ಲ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಒಂದು ಕಡೆ NDA ಅಂತಿದ್ರೆ ಇನ್ನೊಂದು ಕಡೆ ಇಂಡಿ ಅಲಯನ್ಸಸ್ ಅಲ್ವಾ? ಹಾಗಾಗಿ ಆ ಥರ ಅಲಯನ್ಸ್ಗಳು ಮೊದಲೇ ಪ್ರೀ ಪೋಲ್ ಆಗೋಕ್ಕಿಂತ ಮೊದಲೇ ತಮ್ಮ ಒಕ್ಕೂಟವನ್ನು ರಚಿಸ್ಕೊಂಡಿರ್ತಾರೆ. ಪಾರ್ಟೀಸ್ ಕಂಬೈನ್ ಟು ಕ್ರಾಸ್ ಮೆಜಾರಿಟಿ. ಒಂದೇ ಪಕ್ಷಕ್ಕೆ ಬಹುಮತ ಸಿಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿರುತ್ತೆ, ಹಾಗಾಗಿ ಕಂಬೈನ್ ಆಗುತ್ತೆ ಪಾರ್ಟಿಗಳು. ಪ್ರೆಸಿಡೆಂಟ್ ಲುಕ್ಸ್ ಫಾರ್ ಸ್ಟೆಬಿಲಿಟಿ, ರಿಟರ್ನ್ ಸಪೋರ್ಟ್, ಲೀಡರ್ಶಿಪ್ ಕ್ಲಾರಿಟಿ. ಈ ಥರ ಅಲಯನ್ಸ್ ಕ್ರಿಯೇಟ್ ಆದಾಗ ಪ್ರೆಸಿಡೆಂಟ್ ಅವರು ಸ್ಟೆಬಿಲಿಟಿ ಇದೆಯಾ, ರಿಟರ್ನ್ ಸಪೋರ್ಟ್ ನಿಜವಾಗಲೂ ಇದಕ್ಕೆ ನಾವು ಒಪ್ಪಿಗೆ ಇಟ್ಟಿದ್ದೇವೆ ಅಂತ ರಿಟರ್ನ್ ಆಗಿ ಸಪೋರ್ಟ್ ಮಾಡ್ತಾರಾ ಆ ಒಂದು ಅಲಯನ್ಸಲ್ಲಿರೋ ಎಲ್ಲ ಪಕ್ಷಗಳು ಅನ್ನೋದು ನೋಡ್ತಾರೆ. ಲೀಡರ್ಶಿಪ್ ಕ್ಲಾರಿಟಿ ಇದೆಯಾ ನೋಡಿಕೊಂಡು ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಅ PM ಹೂ ಕ್ಯಾನ್ ಪ್ರೂವ್ ಮೆಜಾರಿಟಿ ಆನ್ ದ ಫ್ಲೋರ್. PM ಅನ್ನು ಅಪಾಯಿಂಟ್ ಮಾಡ್ತಾರೆ. ಅವರು ಮುಂದೆ ಫ್ಲೋರ್ನಲ್ಲಿ, ಸದನದಲ್ಲಿ ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕಾಗತ್ತೆ. ಇದಾದಮೇಲೆ ಪ್ರೆಸಿಡೆಂಟ್ ಇನ್ವೈಟ್ಸ್ ದಿ PM ಕ್ಯಾಂಡಿಡೇಟ್. ಆ ಥರ ಆಯ್ಕೆಯಾದಂಥ PM ಅನ್ನು ಇನ್ವೈಟ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಅಲ್ವಾ? ಕ್ಲಿಯರ್ ಮೆಜಾರಿಟಿ ಇದ್ದರೆ ಲೀಡರ್ನ ಡೈರೆಕ್ಟಾಗಿ ಇನ್ವೈಟ್ ಮಾಡ್ತಾರೆ. ಹಂಗ್ ಹೌಸ್ ಇದ್ದರೆ ಮೋಸ್ಟ್ ವಯಬಲ್ ಲೀಡರ್
ಅವರನ್ನು ಇನ್ವೈಟ್ ಮಾಡ್ತಾರೆ ಫಸ್ಟ್. ಸೊ ಇನ್ವಿಟೇಷನ್ ಈಸ್ ಪೊಲಿಟಿಕಲ್ ಅಸೆಸ್ಮೆಂಟ್, ನಾಟ್ ಪರ್ಸನಲ್ ಚಾಯ್ಸ್. ಪ್ರೆಸಿಡೆಂಟ್ ಇವರನ್ನು ಇನ್ವೈಟ್ ಮಾಡೋದು ಒಂದು ಪೊಲಿಟಿಕಲ್ ಅಸೆಸ್ಮೆಂಟ್ ಮಾತ್ರ, ಪರ್ಸ್ನಲ್ ಚಾಯ್ಸ್ ಆಗಿರೋದಿಲ್ಲ. ಅಲ್ಲಿ ಬೇರೆ ಬೇರೆ ಪ್ರೊವಿಷನ್ ಬರುತ್ತೆ, ಮುಂದೆ ಡಿಸ್ಕಸ್ ಮಾಡೋಣ. ಇದಾದಮೇಲೆ PM ಓತ್ ತಗೊಳ್ತಾರೆ, ಪ್ರತಿಜ್ಞಾವಿಧಿ ಸ್ವೀಕಾರ ಅದೆಲ್ಲ ಗೊತ್ತಿದೆ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಎಲ್ಲ ಆಗುತ್ತೆ, ದೊಡ್ಡ ದೊಡ್ಡ ಗಣ್ಯರು ಬರ್ತಾರೆ. ಅಲ್ಲಿ ತನಕ ನಮ್ಮ ಕತೆ ಗೊತ್ತಿದೆ ನಮಗೆ, ಎಲ್ಲದೆಲ್ಲ ನಾವು ನೋಡ್ತಾ ಇರ್ತೇವೆ ಟಿ ವಿಯಲ್ಲಿ. ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಅಂದರೆ ನಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಸಹ ನೋಡ್ತಾ ಹೋಗಬೇಕಾಗತ್ತೆ. ಇದಿಷ್ಟು ನೀವೇನು ಬರ್ಕೊಳ್ಬೇಕಾಗಿಲ್ಲ, ಒಂದು ಕ್ಲಿಯರ್ ಐಡಿಯಾ ಇರಲಿ, ಒಂದು ಪ್ರೊಸೆಸ್ ಯಾವ್ಯಾವ ಥರ ಆಗ್ತಾ ಹೋಗುತ್ತೆ, ಬ್ಯಾಕ್ಗ್ರೌಂಡ್ ಸ್ಟೋರಿ ಅಷ್ಟೇ ಇದು. ನೀವು ಇಲ್ಲಿ ಹೇಳ್ತಾ ಇರೋದನ್ನು ಸಹ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋ, ಇನ್ನೊಂದು 2 ವಿಡಿಯೋದಲ್ಲಿ ಹೆಚ್ಚಾಗಿ ಈ ಟಾಪಿಕ್ ಮುಗಿಯುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಶಾರ್ಟ್ ನೋಟ್ಸ್ ಕೊಟ್ಟಿರ್ತೇನೆ, ಅದನ್ನು ಬರ್ಕೋಬೇಕಾಗತ್ತೆ. ಈಗ ನಾವು ಆ್ಯಕ್ಚುಲಿ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಸಂವಿಧಾನಾತ್ಮಕವಾಗಿ ಪ್ರೈಮ್ ಮಿನಿಸ್ಟರ್ ಸ್ಥಾನ ಏನು, ಎಲ್ಲಿದೆ? ಇಂಡಿಯಾ ಫಾಲೋಸ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಗೊತ್ತಿದೆ ಅಲ್ವಾ, ನಾವು ಫಾಲೋ ಮಾಡೋದು ಯಾವುದು? ಪಾರ್ಲಿಮೆಂಟರಿ ಸಿಸ್ಟಮ್. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಎಲ್ಲಿ ಫಾಲೋ ಮಾಡ್ತಾರೆ? ಎಕ್ಸಾಂಪಲ್ ಕೊಡಿ ಒಂದು, ಗೊತ್ತಿದೆ ನಿಮಗೆ. ಹಾಗಾಗಿ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟಲ್ಲಿ ಪ್ರೆಸಿಡೆಂಟ್ ಏನಾಗಿರ್ತಾರೆ? ಜಸ್ಟ್ ನಾಮಿನಲ್ ಎಕ್ಸಿಕ್ಯೂಟಿವ್. ಅದನ್ನು ಡೆ ಜೂರ್ ಎಕ್ಸಿಕ್ಯೂಟಿವ್ ಅಥವಾ ಡಿ ಜೂರ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಪ್ರೆಸಿಡೆಂಟ್ ಇಸ್ ಓನ್ಲಿ ಅ ನಾಮಿನಲ್ ಎಕ್ಸಿಕ್ಯೂಟಿವ್. ಪ್ರೈಮ್ ಮಿನಿಸ್ಟರ್ ಈಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್. ಪ್ರೈಮ್ ಮಿನಿಸ್ಟರ್ ನಿಜವಾದ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಅಂದರೆ ಏನು ಅದರ ಅರ್ಥ? ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಹೌದು, ನಮ್ಮ ದೇಶದ ಅಥವಾ ರಾಷ್ಟ್ರಪತಿಗಳು ಅಂತಂದ್ರೆ ಹಾಗೆ ಅಲ್ವಾ, ದೇಶದ ಫಸ್ಟ್ ಸಿಟಿಸನ್, ಆ ಥರ ಅತ್ಯಂತ ಪ್ರಮುಖವಾದ ಸ್ಥಾನದಲ್ಲಿ ಇರೋರು ಪ್ರೆಸಿಡೆಂಟ್. ಆದರೆ ಪ್ರೈಮ್ ಮಿನಿಸ್ಟರ್ ಈಸ್ ದಿ ಹೆಡ್ ಆಫ್ ದಿ ಗೌರ್ಮೆಂಟ್. ಸರ್ಕಾರದ ಸರ್ಕಾರವನ್ನು ನೋಡ್ಕೊಳ್ಳೋರು ಹೆಡ್ ಯಾರು? ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಆಲ್ ರಿಯಲ್ ಪವರ್ ಆಫ್ ಗವರ್ನೆನ್ಸ್ ಈಸ್ ಎಕ್ಸೈಸ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಥ್ರೂ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮುಖ್ಯವಾಗಿ ಎಲ್ಲ ಅಧಿಕಾರವನ್ನು ನೋಡ್ಕೊಳ್ಳೋರು, ಅಧಿಕಾರವನ್ನು ಚಲಾಯಿಸುವವರು ಪ್ರೈಮ್ ಮಿನಿಸ್ಟರ್. ಅವರು ಯಾರ ಸಹಾಯವನ್ನು ಪಡ್ಕೊಳ್ತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳದ್ದು. ಡಾಕ್ಟರ್ BR Ambedkar clearly said or stated, if any functionary under the Constitution is to be compared with the US President, it is the Prime Minister and not the President of India. ಏನಿದ್ರ ಅರ್ಥ? US ಅಲ್ಲಿ ಪ್ರೆಸಿಡೆಂಟ್ ಹೇಗಿದ್ದಾರೋ, ಒಂದು ವೇಳೆ ನಮ್ಮ ದೇಶದಲ್ಲಿ ಅವರನ್ನು ಯಾರಿಗೆ ಕಂಪೇರ್ ಮಾಡಬಹುದು ಅಂತಂದರೆ ಪ್ರೆಸಿಡೆಂಟಿಗ ಅಲ್ಲ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ಗೆ ಕಂಪೇರ್ ಮಾಡಬಹುದು ಒಂದು ವೇಳೆ ಮಾಡಲಿಕ್ಕೆ ಹೊರಟ್ರೆ ಅಂತ. ಇಫ್ ಎನಿ ಫಂಕ್ಷನರಿ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಟು ಬಿ ಕಂಪೇರ್ಡ್ ವಿತ್ US ಪ್ರೆಸಿಡೆಂಟ್, ಇಟ್ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ನಾಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. US ಪ್ರೆಸಿಡೆಂಟಿಗೆ ಸಮಾನವಾಗಿ ಅಥವಾ ಆ ಒಂದು ರೀತಿಯ ಅಧಿಕಾರವನ್ನು ಹೊಂದಿರೋರು ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅಲ್ಲ. ಅಲ್ಲಿರೋದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟು, ನಮ್ಮದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಅಪಾಯಿಂಟ್ಮೆಂಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 75 ಏನು ಹೇಳುತ್ತೆ ಅಂತಂದರೆ, ದ ಪ್ರೈಮ್ ಮಿನಿಸ್ಟರ್ ಶೆಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಅಪಾಯಿಂಟ್ ಮಾಡೋರು ಯಾರು? ಪ್ರೆಸಿಡೆಂಟ್. ಅದರ ಅರ್ಥ ನೋಡಿ, ದಿಸ್ ಡಸ್ ನಾಟ್ ಮೀನ್ ದ ಪ್ರೆಸಿಡೆಂಟ್ ಹ್ಯಾಸ್ ಫುಲ್ ಫ್ರೀಡಮ್. ನಾನು ಅಪಾಯಿಂಟ್ ಮಾಡ್ಬೋದು ಅಂತ ಯಾರನ್ನು ಬೇಕಾದರೂ ಅಪಾಯಿಂಟ್ ಮಾಡಬಹುದಾ? ಒಂದು ವೇಳೆ ನಾನು ಪ್ರೆಸಿಡೆಂಟ್ ಆಗಿದ್ದರೆ ಆಗಲ್ಲ, ಹಾಗಾಗೋದಿಲ್ಲ. ನಾರ್ಮಲ್ ಸಿಚುವೇಷನಲ್ಲಿ ಕ್ಲಿಯರ್ ಮೆಜಾರಿಟಿ ಇರುತ್ತೆ, ನೋಡಿದ್ವಿ ಮೊದಲು. ಆವಾಗ ಪ್ರೆಸಿಡೆಂಟ್ ಯಾರನ್ನು ಅಪಾಯಿಂಟ್ ಮಾಡಬೇಕು? ಪ್ರೆಸಿಡೆಂಟ್ ಮಸ್ಟ್ ಅಪಾಯಿಂಟ್ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ ಇನ್ ಲೋಕಸಭಾ ಆ್ಯಸ್ ಪ್ರೈಮ್ ಮಿನಿಸ್ಟರ್. ಯಾವ ಪಾರ್ಟಿ ಮೆಜಾರಿಟಿಯನ್ನು ಪಡ್ಕೊಂಡಿರುತ್ತೋ ಅದರ ಲೀಡರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಎಲ್ಲಿ? ಲೋಕಸಭೆಯಲ್ಲಿ. ದಿಸ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್, ನಾಟ್ ರಿಟನ್ ಲಾ. ಇದು ಬಹಳ ಇಂಪಾರ್ಟೆಂಟು. ಇದು ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್. ಕನ್ವೆನ್ಷನ್ ಅಂತಂದರೆ ಅನ್ರಿಟನ್ ರೂಲ್ಸ್ ಅಂತ ಹೇಳ್ಬಹುದು. ಸಂವಿಧಾನದಲ್ಲಿ ಇದರ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ರಿಟನ್ ಲಾ ಅಲ್ಲ ಇದು. ಹಾಗಾಗಿ ಕನ್ವೆನ್ಷನ್ ಅಂತಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದಾನು. ಪ್ರೆಸಿಡೆಂಟ್ ಹ್ಯಾಸ್ ನೋ ಡಿಸ್ಕ್ರಿಷನ್ ಹಿಯರ್. ಇಲ್ಲಿ ಪ್ರೆಸಿಡೆಂಟಿಗೆ ಯಾವುದೇ ವಿವೇಚನಾಧಿಕಾರ ಇಲ್ಲ, ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಲೋಕಸಭೆಯಲ್ಲಿ ಮೆಜಾರಿಟಿ ಪಾರ್ಟಿಯ ಲೀಡರ್ ಆಗಿರ್ತಾರೋ ಅವರನ್ನು ಅಪಾಯಿಂಟ್ ಮಾಡಬೇಕಾಗತ್ತೆ. ಇನ್ನು ಎರಡನೇದು ಹಂಗ್ ಪಾರ್ಲಿಮೆಂಟ್ ಅಂತಂದರೆ ನೋ ಕ್ಲಿಯರ್ ಮೆಜಾರಿಟಿ ಇಲ್ಲ. ನಾವು ದ ಪ್ರೆಸಿಡೆಂಟ್ಸ್ ಡಿಸ್ಕ್ರಿಷನ್ ಕಮ್ಸ್ ಇನ್ ಟು ಪ್ಲೇ. ಈಗ ಪ್ರೆಸಿಡೆಂಟ್ ಅವರ ಡಿಸ್ಕ್ರಿಷನ್ ಮುಖ್ಯ ಆಗುತ್ತೆ, ಅವರ ವಿವೇಚನೆ ಬಹಳ ಮುಖ್ಯ ಆಗಿರುತ್ತೆ. ಪ್ರೆಸಿಡೆಂಟ್ ಮೇ ಅಪಾಯಿಂಟ್ ಲೀಡರ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟಿ. ಸಿಚುವೇಶನ್ ಗೊತ್ತಾಗ್ತಾ ಇದೆಯಲ್ವಾ?
ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ಬಹುಮತ ಸಿಕ್ಕಲಿಲ್ಲ, ನೋ ಕ್ಲಿಯರ್ ಮೆಜಾರಿಟಿ. 1, 2, 3 ಅಂತ 3 ಬೇರೆ ಬೇರೆ ಪಕ್ಷಗಳಿದೆ, ಒಂದಕ್ಕೂ ಬಹುಮತ ಸಿಕ್ಕಿಲ್ಲ. ಈಗ ಪ್ರೆಸಿಡೆಂಟ್ ಅವರಿಗೆ ವಿವೇಚನೆ ಅಧಿಕಾರ ಇದೆ, ಡಿಸ್ಕ್ರಿಷನ್ ಪವರ್ ಇದೆ. ಈಗ ಅವರು ಲೀಡರ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟಿ, ಒಂದಕ್ಕೆ 100, ಇನ್ನೊಂದಕ್ಕೆ 105, ಇನ್ನೊಂದಕ್ಕೆ 110, ಈ ಥರ ವೋಟ್ ಅಥವಾ ಒಂದು ಸೀಟ್ ಸಿಕ್ಕಿರ್ಬೋದು, ಸೀಟ್ ಲೋಕಸಭೆಯಲ್ಲಿ. ಈಗ ಪ್ರೆಸಿಡೆಂಟಿಗೆ ಲೀಡರ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟಿ, ಈ 110 ಸೀಟ್ ಸಿಕ್ಕಿರುವಂತಹ ಒಂದು ಪಾರ್ಟಿಯ ಲೀಡರನ್ನು ಅವರು ಅಪಾಯಿಂಟ್ ಮಾಡಬಹುದು ಪ್ರೈಮ್ ಮಿನಿಸ್ಟರ್ ಆಗಿ. ಅದ್ರ ಜೊತೆ ಅದು ಅಥವಾ ಲೀಡರ್ ಆಫ್ ಅ ಕಾಲಿಷನ್, ಒಂದು 2 ಪಕ್ಷಗಳು ಸೇರಿ ಒಂದು ಕಾಲಿಷನ್ ಮಾಡ್ಕೊಂಡಿರುತ್ತೆ ಸಮ್ಮಿಶ್ರ ಸರ್ಕಾರವನ್ನು. ಆ ಸಮ್ಮಿಶ್ರ ಕೂಟದ ಮುಖ್ಯಸ್ಥರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಅಪಾಯಿಂಟ್ ಮಾಡಬಹುದು. ಮತ್ತು ಆಸ್ಕ್ ಹಿಮ್ ಆರ್ ಹರ್ ಟು ಪ್ರೂವ್ ಮೆಜಾರಿಟಿ ಆನ್ ದ ಫ್ಲೋರ್ ಆಫ್ ಲೋಕಸಭಾ. ಮತ್ತು ಯಾರನ್ನಾದರೂ ಅಪಾಯಿಂಟ್ ಮಾಡಿ ಅವರಿಗೆ ನಿಮ್ಮ ಮೆಜಾರಿಟಿಯನ್ನು ಪ್ರೂವ್ ಮಾಡಿ ಲೋಕಸಭೆಯಲ್ಲಿ ಅಂತ ಅವರಿಗೆ ಹೇಳಬಹುದು. ವೋಟ್ ಆಫ್ ಕಾನ್ಫಿಡೆನ್ಸ್ ಯೂಶ್ವಲಿ ವಿತಿನ್ ಅ ರೀಸನೇಬಲ್ ಟೈಮ್. ಆ ವೋಟ್ ಆಫ್ ಕಾನ್ಫಿಡೆನ್ಸ್, ಎಷ್ಟು ಜನ ತಮ್ಮ ಪಕ್ಷದ ಪರವಾಗಿದ್ದಾರೆ ಅನ್ನೋದನ್ನು ರೀಸನೇಬಲ್ ಟೈಮಲ್ಲಿ 1 ಮಂತ್ ಒಳಗಡೆ ಆಲ್ಮೋಸ್ಟ್ ಮಾಡ್ತಾರೆ. ಈ ಉದಾಹರಣೆಗೆ ಡಿಸ್ಕ್ರಿಷನರಿ ಅಪಾಯಿಂಟ್ಮೆಂಟ್ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ ಅಷ್ಟೇ ಇದು. GK ಅಂತಂದರೆ ಕೆಲವೊಂದು ಗೌರ್ಮೆಂಟ್ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕೇಳಬಹುದು ಅಂತ ಅಷ್ಟೇ. ಚರಣ್ ಸಿಂಗ್, VP ಸಿಂಗ್, ಚಂದ್ರಶೇಖರ್, PV ನರಸಿಂಹರಾವ್, ವಾಜಪೇಯಿ, ದೇವೇಗೌಡ, IK ಗುಜ್ರಾಲ್, ಈ ಥರ ಹಲವಾರು ವ್ಯಕ್ತಿಗಳು ಪ್ರೆಸಿಡೆಂಟಿನ ಡಿಸ್ಕ್ರಿಷನರಿ ಅಪಾಯಿಂಟ್ಮೆಂಟ್ ಆಗಿರೋರು ನಾವು ನೋಡಬಹುದು. ಇಲ್ಲಿ ಕೆಲವೊಂದು ಕ್ವಶನ್ ಆನ್ಸರ್ ಕೊಟ್ಟಿದ್ದೇನೆ, ಯಾಕಂದರೆ ಕೆಲವೊಂದು ಡೌಟ್ ಇರಬಹುದು ಇಲ್ಲೂ ಸಹ. ಆರ್ಟಿಕಲ್ 75 ಸೇಸ್ PM ಶಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅಲ್ವಾ. ಆರ್ಟಿಕಲ್ 75 ಹಾಗೆ ಹೇಳ್ತಾ ಇದೆ. ಡಸ್ ದಿಸ್ ಮೀನ್ ದ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ಎನಿವನ್ ಆಸ್ PM? ಯಾರನ್ನು ಬೇಕಾದರೂ PM ಮಾಡಬಹುದಾ? ಆನ್ಸರ್ ಈಸ್ ನೋ. ಪ್ರೆಸಿಡೆಂಟ್ಸ್ ಪವರ್ ಈಸ್ ಫಾರ್ಮಲ್, ನಾಟ್ ಅಬ್ಸಲ್ಯೂಟ್. ಪ್ರೆಸಿಡೆಂಟ್ನ ಪವರು ಅಬ್ಸಲ್ಯೂಟ್ ಅಲ್ಲ. ಅಪಾಯಿಂಟ್ಮೆಂಟ್ ಮಸ್ಟ್ ರಿಫ್ಲೆಕ್ಟ್ ಡೆಮಾಕ್ರೆಟಿಕ್ ಮ್ಯಾಂಡೇಟ್ ಎಕ್ಸ್ಪ್ರೆಸ್ಡ್ ಥ್ರೂ ಲೋಕಸಭಾ. ಯಾರನ್ನವರು ಅಪಾಯಿಂಟ್ ಮಾಡಲಿಕ್ಕೆ ಹೊರಟಿದಾರೋ ಅದು ಲೋಕಸಭೆಯ ಒಂದು ಒಟ್ಟು ಗಾತ್ರವನ್ನು, ಅಲ್ಲಿನ ರೆಪ್ರೆಸೆಂಟೇಷನನ್ನು ಅದು ತೋರಿಸ್ಬೇಕಾಗತ್ತೆ ಅಲ್ವಾ. ಡೆಮಾಕ್ರೆಟಿಕ್ ಮ್ಯಾಂಡೇಟನ್ನು ರಿಫ್ಲೆಕ್ಟ್ ಮಾಡಬೇಕಾಗತ್ತೆ. ಬೇಕಾದವರನ್ನು ಅವರು ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಬ್ಸಲ್ಯೂಟ್ ಪವರ್ ಅವರಿಗಿಲ್ಲ. ದೆನ್ ವಾಟ್ ಆ್ಯಕ್ಚುಲಿ ಲಿಮಿಟ್ಸ್ ದಿ ಪ್ರೆಸಿಡೆಂಟ್ಸ್ ಪವರ್ ಹಿಯರ್? ಏನು ಲಿಮಿಟ್ ಇರೋದು ಅವರಿಗೆ? 2 ವಿಷಯಗಳು. 2 ಥಿಂಗ್ಸ್ ಲಿಮಿಟ್ ದಿ ಪ್ರೆಸಿಡೆಂಟ್. ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೋಕಸಭಾ ಮೆಜಾರಿಟಿ ಪ್ರಿನ್ಸಿಪಲ್. ಪಾರ್ಲಿಮೆಂಟಲ್ಲೂ ಡೆಮಾಕ್ರಸಿ ನಾವು ಫಾಲೋ ಮಾಡ್ತಾನೆ ಇರ್ತೇವೆ, ಅದರ ಜೊತೆ ಲೋಕಸಭೆಯಲ್ಲಿ ಯಾರು ಮೆಜಾರಿಟಿ ಪಕ್ಷ ಇದೆ ಅದನ್ನು ಸಹ ನಾವು ನೋಡಬೇಕಾಗತ್ತೆ. ದ PM ಮಸ್ಟ್ ಬಿ ಸಮ್ ಒನ್ ಹೂ ಕ್ಯಾನ್ ಕಮಾಂಡ್ ಮೆಜಾರಿಟಿ ಇನ್ ಲೋಕಸಭಾ. ಇವಾಗ ಲೋಕಸಭೆಯಲ್ಲಿ ಮೆಜಾರಿಟಿಯನ್ನು ಹೊಂದಿರುವಂಥ ವ್ಯಕ್ತಿಯನ್ನೇ PM ಆಗಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ ಅ ಕ್ಲಿಯರ್ ಮೆಜಾರಿಟಿ ಸಿಚುವೇಶನ್ ಡಸ್ ದಿ ಪ್ರೆಸಿಡೆಂಟ್ ಹ್ಯಾವ್ ಎನಿ ಚಾಯ್ಸ್ ಎಟ್ ಆಲ್? ಈಗ ಸಿಚುವೇಶನ್ ಏನು? ಕಂಪ್ಲೀಟ್ ಮೆಜಾರಿಟಿ ಅಂತಂದರೆ ಕ್ಲಿಯರ್ ಮೆಜಾರಿಟಿ ಇದೆ. ಆವಾಗ ಪ್ರೆಸಿಡೆಂಟಿಗೆ ಏನಾದರೂ ಚಾಯ್ಸ್ ಇದೆಯಾ? ದರ್ ಇಸ್ ನೋ ಚಾಯ್ಸ್, ಝೀರೋ ಡಿಸ್ಕ್ರಿಷನ್. ಯಾವುದೇ ಆಯ್ಕೆ ಇಲ್ಲ, ಡಿಸ್ಕ್ರಿಷನರಿ ಪವರ್ ಇರೋದಿಲ್ಲ. ಪ್ರೆಸಿಡೆಂಟ್ ಮಸ್ಟ್ ಅಪಾಯಿಂಟ್ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ ಇನ್ ಲೋಕಸಭಾ. ಅವಾಗ ಆಯ್ಕೆ ಇಲ್ಲ ಪ್ರೆಸಿಡೆಂಟ್ ಹತ್ರ. ಲೋಕಸಭೆಯ ಮೆಜಾರಿಟಿ ಪಾರ್ಟಿಯ ಲೀಡರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಲೇಬೇಕಾಗತ್ತೆ. ಇಗ್ನೋರಿಂಗ್ ದಿಸ್ ವುಡ್ ಮೀನ್ ಓವರ್ ರೂಲಿಂಗ್ ಪೀಪಲ್ಸ್ ಮ್ಯಾಂಡೇಟ್. ಇದನ್ನು ಇಗ್ನೋರ್ ಮಾಡಿದ್ರು ಅಂತಂದರೆ ಪ್ರೆಸಿಡೆಂಟು ಜನಾದೇಶವನ್ನೇ ಅದನ್ನೇ ಅಂದರೆ ಧಕ್ಕೆ ಬಂದ ಹಾಗೆ, ಅದಕ್ಕೆ ನಿರಾಕರಿಸಿದ ಹಾಗೆ, ವಿಚ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ಸ್ಪಿರಿಟ್ ಅಲ್ವಾ. ಜನಾದೇಶವನ್ನು ನಿರಾಕರಿಸಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಂದರೆ ಸಂವಿಧಾನಕ್ಕೆ ವಿರುದ್ಧ ಹೋದ ಹಾಗೆ. ಹಾಗಾಗಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದಿಸ್ ರೂಲ್ ಈಸ್ ನಾಟ್ ರಿಟನ್ ಇನ್ ದ ಕಾನ್ಸ್ಟಿಟ್ಯೂಷನ್. ವೈ ಮಸ್ಟ್ ದಿ ಪ್ರೆಸಿಡೆಂಟ್ ಸ್ಟಿಲ್ ಫಾಲೋ ಇಟ್? ಇದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿಲ್ಲ, ಆದರೂ ಯಾಕೆ ಪ್ರೆಸಿಡೆಂಟ್ ಫಾಲೋ ಮಾಡಬೇಕು? ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್. ಕನ್ವೆನ್ಷನ್ ಅಂತಂದರೆ ಏನು ಹಾಗಾದರೆ? ಮೀನಿಂಗ್ ಆಫ್ ಕನ್ವೆನ್ಷನ್ ಆರ್ ನಾಟ್ ರಿಟನ್, ಎಲ್ಲೂ ಬರ್ಕೊಂಡಿಲ್ಲ, ಬಟ್ ಬೈಂಡಿಂಗ್ ಇನ್ ಪ್ರಾಕ್ಟೀಸ್. ಮೊದಲಿಂದ ಬಂದಿರುವಂತಹ ಕೆಲವು ಕಾರ್ಯ ಅಥವಾ ಸಂಪ್ರದಾಯ ಅಂತ ಹೇಳಬಹುದು. ಆ ಸಂಪ್ರದಾಯ ಅಲ್ಲ ಇದು ಬಂದಂತಹ ಒಂದು ಚಟುವಟಿಕೆಗಳು, ಪ್ರಾಕ್ಟೀಸ್ ಮೂಲಕ ಅದು ಬೈಂಡಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಸೆನ್ಷಿಯಲ್ ಫಾರ್ ಸ್ಮೂತ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಕನ್ವೆನ್ಷನ್ಸ್ ಫಿಲ್ಸ್ ದಿ ಗ್ಯಾಪ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಪ್ರತಿಯೊಂದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವಾಗ ಅಲ್ಲೊಂದು ಗ್ಯಾಪ್ಗಳಿರುತ್ತೆ, ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಕನ್ವೆನ್ಷನ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಇನ್ ಅ ನಾರ್ಮಲ್ ಮೆಜಾರಿಟಿ ಇಸ್ ದ ಪ್ರೆಸಿಡೆಂಟ್ ಅ ರಬ್ಬರ್ ಸ್ಟಾಂಪ್.
ನಾರ್ಮಲ್ ಮೆಜಾರಿಟಿ ಇದ್ದರೆ ಪ್ರೆಸಿಡೆಂಟ್ ರಬ್ಬರ್ ಸ್ಟಾಂಪ್ ಥರನ ಎಸ್ ಫಂಕ್ಷನಲಿ. ಬಟ್ ದಿಸ್ ಇಸ್ ಬೈ ಡಿಸೈನ್ ನಾಟ್ ವೀಕ್ನೆಸ್. ಇದು ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಬೇಕು. ಪ್ರೆಸಿಡೆಂಟಿಗೆ ಏನು ಅಧಿಕಾರನೇ ಕೊಡಲಿಲ್ಲ ಅಂತಂದ್ರೆ ನಮ್ಮದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತ ಗೊತ್ತಿದೆ ನಿಮಗೆ. ಬೈ ಡಿಸೈನ್ ಈ ಥರ ಮಾಡಿದ್ದಾರೆ. ಇದು ವೀಕ್ನೆಸ್ ಅಲ್ಲ. ಯಾಕೆ ನೋಡಿ, ರೀಸನ್ ಏನು? ಪ್ರೆಸಿಡೆಂಟ್ ಇಸ್ ಮೆಂಟ್ ಟು ಬಿ ನ್ಯೂಟ್ರಲ್, ನಾಟ್ ಪೊಲಿಟಿಕಲ್ ಅಲ್ವಾ. ಪ್ರೆಸಿಡೆಂಟ್ ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕು, ಪೊಲಿಟಿಕಲ್ ಆಗಿರಬಾರ್ದು. ವಾಟ್ ಎಕ್ಸಾಕ್ಟ್ಲಿ ಚೇಂಜಸ್ ಇನ್ ಹಂಗ್ ಪಾರ್ಲಿಮೆಂಟ್? ಹಂಗ್ ಪಾರ್ಲಿಮೆಂಟ್ ಅಂತಂದರೆ ಯಾವುದಕ್ಕೂ ಮೆಜಾರಿಟಿ ಇಲ್ಲದೆ ಇರೋದು. ದಿಸ್ ಈಸ್ ವೇರ್ ರಿಯಲ್ ಡಿಸ್ಕ್ರಿಷನ್ ಅಪಿಯರ್ಸ್. ಮೆಜಾರಿಟಿ ಇಲ್ಲ, ಯಾವ ಪಕ್ಷಕ್ಕೂ ಇಲ್ಲ. ಈಗ ಪ್ರೆಸಿಡೆಂಟ್ ಅವರ ಡಿಸ್ಕ್ರಿಷನ್ ಪವರ್ ಇಂಪಾರ್ಟೆಂಟ್ ಆಗಿರುತ್ತೆ. ವೆನ್ ನೋ ಪಾರ್ಟಿ ಹ್ಯಾಸ್ ಕ್ಲಿಯರ್ ಮೆಜಾರಿಟಿ, ಡೆಮಾಕ್ರೆಟಿಕ್ ಮ್ಯಾಂಡೇಟ್ ಇಸ್ ಅನ್ಕ್ಲಿಯರ್. ಯಾವ ಪಕ್ಷಕ್ಕೂ ಬಹುಮತ ಇಲ್ಲದೆ ಇರಬೇಕಾದ್ರೆ ಯಾರು ಹಾಗಾದರೆ ಮುಂದಿನ ಲೀಡರ್ ಅನ್ನೋದು ಕ್ಲಿಯರ್ ಆಗಿರೋದಿಲ್ಲ, ಆ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಸೊ ಸಮ್ ಒನ್ ಮಸ್ಟ್ ಬಿ ಟೆಸ್ಟೆಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಆವಾಗ ಅಲ್ಲಿ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕಾಗತ್ತೆ, ಟೆಸ್ಟ್ ಮಾಡಬೇಕಾಗತ್ತೆ. ಸೊ ವೈ ಇಸ್ ದಿ ಫ್ಲೋರ್ ಆಫ್ ದಿ ಲೋಕಸಭಾ ಇಸ್ ಸೋ ಇಂಪಾರ್ಟೆಂಟ್ ಇನ್ ಹಂಗ್ ಪಾರ್ಲಿಮೆಂಟ್? ಯಾಕೆ ಈ ಒಂದು ಫ್ಲೋರ್ ಆಫ್ ಲೋಕಸಭೆಯಲ್ಲಿ ಅದನ್ನು ಟೆಸ್ಟ್ ಮಾಡೋದು, ಹಂಗ್ ಪಾರ್ಲಿಮೆಂಟಲ್ಲಿ ಯಾಕೆ ಇಂಪಾರ್ಟೆಂಟು? ನೋಡಿ, ಮೆಜಾರಿಟಿ ಮಸ್ಟ್ ಬಿ ಪ್ರೂವ್ಡ್, ನಾಟ್ ಅಸ್ಯೂಮ್ಡ್. ಈಗ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿಯನ್ನು ಮುಂದಿನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಬೇಕು ಅಂತಂದರೆ ಒಂದು ಮೆಜಾರಿಟಿ ಇರಬೇಕು. ಅದಿಲ್ಲ ಈಗ. ಅದಕ್ಕೆ ಹಂಗ್ ಪಾರ್ಲಿಮೆಂಟ್ ಅಂತ ಕರಿತಿದ್ದೇವೆ. ಈಗ ಯಾವುದಾದ್ರೂ ಒಂದು ಪಾರ್ಟಿಯ ನಾಯಕರನ್ನು ಪ್ರೆಸಿಡೆಂಟ್ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ಪಾರ್ಟಿಯ ನಾಯಕ ಈಗ ಪ್ರೂವ್ ಮಾಡಬೇಕಾಗತ್ತೆ ಮೆಜಾರಿಟಿಯನ್ನು, ಅಥವಾ ಒಂದು ರೀತಿಯಲ್ಲಿ ಆ ಸಮ್ಮಿಶ್ರ ಸರ್ಕಾರವನ್ನು ಪ್ರತಿನಿಧಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅದನ್ನು ಫ್ಲೋರ್ ಆಫ್ ದಿ ಹೌಸ್, ಲೋಕಸಭೆಯಲ್ಲಿ ಟೆಸ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅಲ್ಲಿ ವೋಟ್ ಮಾಡ್ತಾರೆ. ವೋಟ್ ಮಾಡೋದು ಅಂತಂದರೆ ಮಿಷಿನ್ನಲ್ಲಿ ಒಂದು ಮಿಷಿನ್ ಇರುತ್ತೆ, ಅದರ ಆಟೋಮೇಟೆಡ್ ಮಷಿನ್ ಮೂಲಕ ವೋಟ್ ಮಾಡ್ತಾರೆ. ವೋಟ್ ಮಾಡೋದ್ರ ಮೂಲಕ ಮತ್ತೆ ಅಲ್ಲಿ ಪ್ರೂವ್ ಆಗುತ್ತೆ. ಅಂತಂದರೆ ಅಸ್ಯೂಮ್ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಪ್ರೂವ್ ಮಾಡೋದು ಅಲ್ವಾ. ಇಷ್ಟು ಪಕ್ಷ ಅಥವಾ ಇಷ್ಟು ವ್ಯಕ್ತಿಗಳು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪರವಾಗಿ ಇದ್ದಾರೆ ಅಂತ ಅಸ್ಯೂಮ್ ಮಾಡೋದಲ್ಲ, ಪ್ರೂವ್ ಆಗಬೇಕು. ಅದು ನಂಬರ್ಸ್ ಮ್ಯಾಟರ್ ಮೋರ್ ದೆನ್ ಕ್ಲೇಮ್ಸ್. ಬರೀ ಕ್ಲೇಮ್ ಮಾಡೋದ್ರಿಂದ ಸಾಕಾಗೋದಿಲ್ಲ, ನಂಬರ್ಸ್ ಇಂಪಾರ್ಟೆಂಟ್. ಹಾಗಾಗಿ ಫ್ಲೋರ್ ಟೆಸ್ಟ್ ಅನ್ನೋದು ಅಲ್ಟಿಮೇಟ್ ಪ್ರೂಫ್ ಆಫ್ ಮೆಜಾರಿಟಿ. ಮೆಜಾರಿಟಿಯನ್ನು ಪ್ರೂವ್ ಮಾಡಲಿಕ್ಕೆ ಇರುವಂಥ ಅಲ್ಟಿಮೇಟ್ ಟೆಸ್ಟ್ ಅದು. ಇನ್ನು ಹಂಗ್ ಪಾರ್ಲಿಮೆಂಟ್, ಕ್ಯಾನ್ ದಿ ಪ್ರೆಸಿಡೆಂಟ್ ಅಪಾಯಿಂಟ್ ಎನಿವನ್ ಹಿ ಲೈಕ್? ಓಕೆ, ಈಗ ಸಮ್ಮಿಶ್ರ ಸರ್ಕಾರನೇ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗಲೂ ಪ್ರೆಸಿಡೆಂಟ್ ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದಾ? ನೋ. ಡಿಸ್ಕ್ರಿಷನ್ ಡಸಂಟ್ ಮೀನ್ ಆರ್ಬಿಟ್ರರಿನೆಸ್ ಅಲ್ವಾ. ವಿವೇಚನಾಧಿಕಾರ ಇದೆ ಅಂತ ಯಾರನ್ನು ಬೇಕಾದರೂ ಮನಸ್ಸಿಗೆ ಬಂದಾಗ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಚಾಯ್ಸಸ್ ಆರ್ ಲಿಮಿಟೆಡ್ ಟು ಲೀಡರ್ ಆಫ್ ಲಾರ್ಜೆಸ್ಟ್ ಪಾರ್ಟಿ ಅಲ್ವಾ. ಲಾರ್ಜೆಸ್ಟ್ ಪಾರ್ಟಿ ಲೀಡರ್ ಅಥವಾ ಲೀಡರ್ ಆಫ್ ಪ್ರೀ ಪೋಲ್ ಆರ್ ಪೋಸ್ಟ್ ಪೋಲ್ ಕೊಲಿಷನ್. ಪೋಲ್ ವೋಟಿಂಗ್ ನಡೆಯೋಕ್ಕಿಂತ ಮೊದಲು ಕೆಲವೊಂದು ಕೊಲಿಷನ್ ಆಗಿರುತ್ತೆ, ಆಮೇಲೆ ಕೆಲವೊಂದು ಕೊಲಿಷನ್ಗಳು ಹುಟ್ಟುಕೊಳ್ಳುತ್ತೆ. ಅದರ ಲೀಡರ್ ಅಥವಾ ಲಾರ್ಜೆಸ್ಟ್ ಪಾರ್ಟಿ ಲೀಡರ್, ಅದರ ನಡುವೆ ಪ್ರೆಸಿಡೆಂಟ್ ಚಾಯ್ಸ್ ಮಾಡಬೇಕಾಗತ್ತೆ. ದ ಗೋಲ್ ಈಸ್ ಸ್ಟೇಬಲ್ ಗೌರ್ಮೆಂಟ್, ನಾಟ್ ಪರ್ಸನಲ್ ಪ್ರಿಫರೆನ್ಸ್. ಸುಸ್ಥಿರವಾದಂಥ ಸರ್ಕಾರವನ್ನು ನಿರ್ಮಿಸಬೇಕೇ ಹೊರತು ಪರ್ಸನಲ್ ಪ್ರಿಫರೆನ್ಸಿಗೆ ಆದ್ಯತೆ ಕೊಡಬಾರ್ದು. ವೈ ಇಸ್ ದಿ PM ಆಸ್ಕ್ಡ್ ಟು ಪ್ರೂವ್ ಮೆಜಾರಿಟಿ ಆಫ್ಟರ್ ಅಪಾಯಿಂಟ್ಮೆಂಟ್? ಅಪಾಯಿಂಟ್ಮೆಂಟ್ ಆದಮೇಲೆ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಸರಿ ಪ್ರೆಸಿಡೆಂಟ್ ಕೇಳಬಹುದು. ಸೊ ಸಮ್ ಒನ್ ಮಸ್ಟ್ ಬಿ PM ಟು ಸಿ ಕಾನ್ಫಿಡೆನ್ಸ್ ಅಲ್ವಾ. ಆ ಒಂದು ಕಾನ್ಫಿಡೆನ್ಸ್ ಅಂತಂದರೆ ಆ ವೋಟ್ ಇರ್ಬೋದು, ಮೆಜಾರಿಟಿನ ಪ್ರೂವ್ ಮಾಡೋದಿರ್ಬೋದು. ಕಾನ್ಸ್ಟಿಟ್ಯೂಷನ್ ಪ್ರಿಫರ್ಸ್ ಸ್ಪೀಡ್ ಆ್ಯಂಡ್ ಕಂಟಿನ್ಯೂಟಿ. ಅಪಾಯಿಂಟ್ಮೆಂಟ್ ಇಸ್ ಟೆಂಪ್ರರಿ ಟ್ರಸ್ಟ್. ಈಗ ಅಪಾಯಿಂಟ್ ಮಾಡ್ತಾರೆ, ಹೌದು ಟೆಂಪ್ರರಿ ಆಗಿ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ ಅಂತ ನಂಬಿಕೆ ಇದೆ ಅಂತ ಹೇಳ್ತಾರೆ. ಆದರೆ ಫ್ಲೋರ್ ಟೆಸ್ಟಿಂದ ಫೈನಲ್ ಲೆಜಿಟಮೆಸಿ ಸಿಗುತ್ತೆ. ಅದಕ್ಕೆ ಒಂದು ಮುದ್ರೆ ಬಿದ್ದ ಹಾಗೆ. ವಾಟ್ ಹ್ಯಾಪನ್ಸ್ ಇಫ್ ದಿ ಅಪಾಯಿಂಟೆಡ್ PM ಫೇಲ್ಸ್ ದಿ ಫ್ಲೋರ್ ಟೆಸ್ಟ್? ಒಬ್ಬರನ್ನ PM ಆಗಿ ಆಯ್ಕೆ ಮಾಡಿದರು, ಆಯ್ಕೆ ಮಾಡಿದ್ಮೇಲೆ ಫ್ಲೋರ್ ಟೆಸ್ಟ್ ನಡೀತು, ಅಲ್ಲಿ ಅವರು ಫೇಲ್ ಆದರು. ಅವಾಗೇನಾಗುತ್ತೆ? PM ಮಸ್ಟ್ ರಿಸೈನ್. ಅಪಾಯಿಂಟ್ ಮಾಡಿರತಕ್ಕಂಥ PM ರಿಸೈನ್ ಮಾಡಬೇಕು. ಪ್ರೆಸಿಡೆಂಟ್ ಎಕ್ಸ್ಪ್ಲೋರ್ಸ್ ನೆಕ್ಸ್ಟ್ ವಯಬಲ್ ಆಪ್ಷನ್. ಮತ್ತು ಬೇರೆ ಯಾವುದು ದಾರಿ ಇದೆ ಅಂತ ಅವರು ಪ್ರೆಸಿಡೆಂಟ್ ಈಗ ಚೆಕ್ ಮಾಡ್ತಾರೆ. ಆರ್ ರೆಕಮೆಂಡ್ಸ್ ಫ್ರೆಶ್ ಎಲೆಕ್ಷನ್ಸ್, ಅಥವಾ ಹೊಸ ಎಲೆಕ್ಷನ್ನೇ ಮಾಡಿ ಅಂತ ರೆಕಮೆಂಡ್ ಮಾಡಬಹುದು. ಸೊ ಪ್ರೆಸಿಡೆಂಟ್ಸ್ ಡಿಸ್ಕ್ರಿಷನ್ ಕಂಟಿನ್ಯೂಸ್ ಓನ್ಲಿ ಟಿಲ್ ಸ್ಟೆಬಿಲಿಟಿ ಇಸ್ ಅಚೀವ್ಡ್. ಒಂದು ಸ್ಟೆಬಿಲಿಟಿ ಬರೋ ತನಕ ಮಾತ್ರ ಅವರಿಗೆ ವಿವೇಚನೆ ಇರುತ್ತೆ, ಆ ಒಂದು ಅಧಿಕಾರ ಇರುತ್ತೆ. ಅದಾದ ನಂತರ ಇರೋದಿಲ್ಲ. ಇನ್ನು ಸ್ಪೆಷಲ್ ಸಿಚುವೇಶನ್, ಉದಾಹರಣೆಗೆ ಸಡನ್ ಡೆತ್ ಆಫ್ ಪ್ರೈಮ್ ಮಿನಿಸ್ಟರ್ ಅವರ ಅಕಾಲಿಕ ಮರಣ ಆದರೆ, ಸಡನ್ ಡೆತ್ ಆದರೆ ಆವಾಗ ಏನಾಗುತ್ತೆ?
ಇಫ್ ಪಿ ಎಮ್ ಡೈ ಸಡನ್ಲಿ ಆ್ಯಂಡ್ ನೋ ಆಬ್ವಿಯಸ್ ಸಕ್ಸೆಸರ್ ಎಕ್ಸಿಸ್ಟ್, ಪಿ ಎಮ್ ಅವರು ಸಡನ್ ಆಗಿ ಡೆತ್ ಆದರೂ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಗೊತ್ತಿಲ್ಲ, ಆವಾಗ ಪ್ರೆಸಿಡೆಂಟ್ ಮೇ ಯೂಸ್ ಇಂಡಿವಿಜುವಲ್ ಜಡ್ಜ್ಮೆಂಟ್. ಅವರು ಇಂಡಿವಿಜುವಲ್ ಆಗಿ ಒಂದು ಜಡ್ಜ್ಮೆಂಟನ್ನು ಕೈಗೊಳ್ಳಬಹುದು. ಎಕ್ಸಾಂಪಲ್ 1984 ಆಫ್ಟರ್ ಇಂದಿರಾ ಗಾಂಧಿ ಅಸಾಸಿನೇಷನ್, ಪ್ರೆಸಿಡೆಂಟ್ ಜೈಲ್ ಸಿಂಗ್ ಅಪಾಯಿಂಟೆಡ್ ರಾಜೀವ್ ಗಾಂಧಿಯವರನ್ನು ಅಪಾಯಿಂಟ್ ಮಾಡ್ತಾರೆ. ಬಟ್ ಇಫ್ ರೂಲಿಂಗ್ ಪಾರ್ಟಿ ಎಲೆಕ್ಟ್ಸ್ ಅ ನ್ಯೂ ಲೀಡರ್, ಪ್ರೆಸಿಡೆಂಟ್ ಮಸ್ಟ್ ಅಪಾಯಿಂಟ್ ದಟ್ ಲೀಡರ್. ಆದರೆ ಒಂದು ವೇಳೆ ರೂಲಿಂಗ್ ಪಾರ್ಟಿ ಹೊಸ ಲೀಡರನ್ನು ಎಲೆಕ್ಟ್ ಮಾಡಿದರೆ ಅವರನ್ನೇ ಅಪಾಯಿಂಟ್ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ಆಗಿ. ಸೊ ಮಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್? ಪ್ರೈಮ್ ಮಿನಿಸ್ಟರ್ ಆಗೋರು ಎಂ ಪಿ ಆಗಿರಲೇಬೇಕಾ? ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಏನು ಹೇಳುತ್ತೆ ಅಂತಂದರೆ, ಪಿ ಎಮ್ ಮೇ ಬಿ ಅ ಮೆಂಬರ್ ಆಫ್ ಐದರ್ ಹೌಸ್. ಲೋಕಸಭಾ ಇದೆ, ರಾಜ್ಯಸಭಾ ಇದೆ, ಯಾವುದಾದ್ರೂ ಒಂದು ಹೌಸಿನ ಮೆಂಬರ್ ಆಗಿರಬೇಕು. ಐದರ್ ಹೌಸ್ ಯಾವುದಾದ್ರೂ ಒಂದು ಹೌಸಿನ ಮೆಂಬರ್ ಆಗಿರಬಹುದು. ಲೋಕಸಭಾ ಆಗಿರಬಹುದು, ರಾಜ್ಯಸಭಾ ಆಗಿರಬಹುದು. ಎಕ್ಸಾಂಪಲ್ ಆಫ್ ರಾಜ್ಯಸಭಾ ಪ್ರೈಮ್ ಮಿನಿಸ್ಟರ್: ಇಂದಿರಾ ಗಾಂಧಿ 1966, ದೇವೇಗೌಡ ಅವರು 1996, ಮನಮೋಹನ್ ಸಿಂಗ್ 2004. ಹೀಗೆ ರಾಜ್ಯಸಭೆಯಿಂದ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರೋರು ಇದ್ದಾರೆ. ಕ್ಯಾನ್ ನಾನ್ ಎಂ ಪಿ ಬಿಕಮ್ ಪ್ರೈಮ್ ಮಿನಿಸ್ಟರ್? ಎಂ ಪಿನೇ ಆಗಿಲ್ಲದೆ ಇರೋರು, ರಾಜ್ಯಸಭೆಯಲ್ಲೂ ಇಲ್ಲ, ಲೋಕಸಭೆಯಲ್ಲೂ ಇಲ್ಲ, ಅವರು ಬಂದು ಪ್ರೈಮ್ ಮಿನಿಸ್ಟರ್ ಆಗಬಹುದಾ? ಎಸ್, ಬಟ್ ಓನ್ಲಿ ಟೆಂಪ್ರರಿಲಿ, ತಾತ್ಕಾಲಿಕವಾಗಿ ಆಗಬಹುದು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಅ ಪರ್ಸನ್ ಹೂ ಈಸ್ ನಾಟ್ ಅ ಮೆಂಬರ್ ಆಫ್ ಐದರ್ ಹೌಸ್ ಕ್ಯಾನ್ ಬಿ ಪಿ ಎಮ್. ಯಾವುದು ಹೌಸಿನ ಮೆಂಬರ್ ಆಗದೇ ಇರೋರು ಪಿ ಎಮ್ ಆಗಬಹುದು, ಬಟ್ ಮಸ್ಟ್ ಬಿಕಮ್ ಎಂ ಪಿ ವಿತಿನ್ 6 months. ಆದರೆ 6 ತಿಂಗಳ ಒಳಗೆ ಅವರು ಒಂದು ಕ್ಷೇತ್ರದ ಎಂ ಪಿ ಆಗಬೇಕು. ಅದರ್ವೈಸ್ ಸೀಸರ್ ಟು ಬಿ ಪ್ರೈಮ್ ಮಿನಿಸ್ಟರ್, ಅಥವಾ ಅವರ ಪ್ರೈಮ್ ಮಿನಿಸ್ಟರ್ ಸ್ಥಾನ ಕಿತ್ಕೊಂಡ್ಬಿಡ್ತಾರೆ. ಅಂತಂದರೆ ಅವರಿಗೆ ಆ ಸ್ಥಾನ ಮುಂದುವರಿಕೆ ಆಗೋದಿಲ್ಲ, ಆ ಒಂದು ಸ್ಥಾನ ಬಿಟ್ಟು ಹೋಗಬೇಕಾಗುತ್ತೆ. ಇನ್ನು ಓತ್, ಟರ್ಮ್ ಆ್ಯಂಡ್ ಸ್ಯಾಲರಿ ಬಗ್ಗೆ ನೋಡೋದಾದರೆ, ಅಡ್ಮಿನಿಸ್ಟ್ರೇಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓತು ಯಾರು ಅಡ್ಮಿನಿಸ್ಟ್ರೇಟ್ ಮಾಡೋರು? ಪ್ರೆಸಿಡೆಂಟು. ಪಿ ಎಮ್ ಸ್ವ್ಯಾರ್ಸ್, ಪಿ ಎಮ್ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಸಂವಿಧಾನಕ್ಕೆ ಬದ್ಧವಾಗಿರುತ್ತೇನೆ, ಅಲಿಜಿಯನ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಅಪ್ಹೋಲ್ಡಿಂಗ್ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಫೇತ್ಫುಲ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್, ಜಸ್ಟಿಸ್ ವಿತೌಟ್ ಫಿಯರ್ ಆರ್ ಫೇವರ್. ಭಯದಿಂದ ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಹೆಚ್ಚು ಒಳ್ಳೇದು ಮಾಡಬೇಕು ಅನ್ನುವಂಥ ಆಸೆಯಿಂದ ಕೆಲಸ ಮಾಡದೆ, ಜಸ್ಟಿಸ್, ನ್ಯಾಯಯುತವಾಗಿ ಕೆಲಸ ಮಾಡೋದು. ಹೀಗೆ ಹಲವಾರು ಪಾಯಿಂಟ್ಗಳನ್ನು ಅಲ್ಲಿ ನಾವು ನೋಡ್ಬೋದು. ಮತ್ತು ಓತ್ ಆಫ್ ಸೀಕ್ರೆಸಿ ಅಂತ ಇರುತ್ತೆ. ಏನು ಹೀಗಂತಂದರೆ ತಿಳ್ಕೊಂಡು ಕಮೆಂಟ್ ಮಾಡಬಹುದು. ನಿಮ್ಗೆ ಹೋಮ್ವರ್ಕ್ ಇದು. ಏನು ಓತ್ ಆಫ್ ಸೀಕ್ರೆಸಿ ಅಂತಂದರೆ ತಿಳ್ಕೊಳ್ಳಿ. ಇನ್ನು ಟರ್ಮ್ ಆಫ್ ಆಫೀಸ್, ಇದು ಇಂಪಾರ್ಟೆಂಟು. ಪ್ರೆಸಿಡೆಂಟಿನ ಟರ್ಮ್ ಇಟ್ಸ್ ನಾಟ್ ಫಿಕ್ಸ್ ಆಗಿರೋದಿಲ್ಲ. ಇದು ಪಿ ಎಮ್ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟಿಗೆ ಒಪ್ಪಿಗೆ ಇರೋ ತನಕ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ನಮ್ಗನ್ಸುತ್ತೆ ಸ್ಟೇಟ್ಮೆಂಟ್ ನೋಡಿದ್ರೆ. ಬಟ್ ದಿಸ್ ಡಸ್ ನಾಟ್ ಮೀನ್ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ಪಿ ಎಮ್ ಫ್ರೀಲಿ. ಇದರ ಅರ್ಥ ಪ್ರೆಸಿಡೆಂಟು ಫ್ರೀಯಾಗಿ ಯಾವಾಗ ಬೇಕಾದರೂ ಪ್ರೈಮ್ ಮಿನಿಸ್ಟರನ್ನು ರಿಮೂವ್ ಮಾಡ್ಬೋದು ಅಂತ ಅಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಪಿ ಎಮ್ ಎಂಜಾಯ್ಸ್ ಮೆಜಾರಿಟಿ ಸಪೋರ್ಟ್ ಇನ್ ಲೋಕಸಭಾ, ಪ್ರೆಸಿಡೆಂಟ್ ಕೆನಾಟ್ ಡಿಸ್ಮಿಸ್ ಹಿಮ್ ಆರ್ ಹರ್. ಎಲ್ಲಿ ತನಕ ಪ್ರೈಮ್ ಮಿನಿಸ್ಟರಿಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಸಪೋರ್ಟ್ ಇರುತ್ತೋ ಅಲ್ಲಿ ತನಕ ಪ್ರೆಸಿಡೆಂಟ್ ಅವರನ್ನು ಡಿಸ್ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಸ್ ಆಫ್ ಮೆಜಾರಿಟಿ, ಒಂದು ವೇಳೆ ಮೆಜಾರಿಟಿ ಕಳ್ಕೊಂಡ್ಬಿಟ್ರೆ ಪಿ ಎಮ್ ಮಸ್ಟ್ ರಿಸೈನ್ ಆರ್ ಬಿ ಡಿಸ್ಮಿಸ್ಡ್. ಆವಾಗ ರಿಸೈನ್ ಮಾಡಬೇಕು ಅಥವಾ ಡಿಸ್ಮಿಸ್ ಮಾಡ್ತಾರೆ. ಸ್ಯಾಲ್ರಿ ಮತ್ತು ಅಲೋವೆನ್ಸ್ ಇವರದ್ದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಥರನೇ, ಅದ್ರ ಥರನೇ ಎಲ್ರಿಗೂ ಎಂ ಪಿಗಳಿಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟೇ ಸ್ಯಾಲ್ರಿ ಬರುತ್ತೆ. ಅದ್ರ ಜೊತೆ ಸಂಚುರಿ ಅಲೋವೆನ್ಸ್ ಮತ್ತು ಫಿನಾನ್ಷಿಯಲ್ ಆಗಿ ಕೆಲವೊಂದು ಅಲೋವೆನ್ಸ್ಗಳಿದೆ. ಫ್ರೀ ಅಕಾಮಿಡೇಷನ್, ಟ್ರಾವೆಲ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟಿ, ಈ ಥರ ಹಲವಾರು ಬೇರೆ ಬೇರೆ ರೀತಿಯ ನೋಡಿರ್ಬೋದು ನೀವು. ಸೆಕ್ಯೂರಿಟಿ ಇರ್ಬೋದು, ಹಲವಾರು ರೀತಿಯ ಬೇರೆ ವರ್ಕ್ಸ್ ಮತ್ತು ಅಲೋವೆನ್ಸ್ಗಳು ಇರುತ್ತೆ. ಈಗ ಕೆಲವೊಂದು ಕ್ವಶನ್ ಆನ್ಸರ್ ನೋಡೋಣ. ಕ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಕಂಟಿನ್ಯೂ ಇನ್ ಆಫೀಸ್ ಆಫ್ಟರ್ 5 years ಓನ್ಲಿ ಬಿಕಾಸ್ ದ ಪ್ರೆಸಿಡೆಂಟ್ ಇಸ್ ಪ್ಲೀಸ್ಡ್ ವಿತ್ ಹಿಮ್? ಪ್ರೈಮ್ ಮಿನಿಸ್ಟರ್ ಆಯ್ಕೆಯಾದರೂ 5 ವರ್ಷ ಮುಗೀತು, ಈಗ ಪ್ರೆಸಿಡೆಂಟ್ ಜೊತೆ ಅವರು ಒಳ್ಳೆಯ ರೀತಿಯಲ್ಲಿ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೆಸಿಡೆಂಟಿಗೆ ಇಷ್ಟ ಇದೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿರಲಿ ಅಂತ. ಹಾಗಂದ ಮಾತ್ರಕ್ಕೆ ಮುಂದುವರಿತಾನೆ ಇರಬಹುದಾ? ಆಗಲ್ಲ. ನೋ, ಅಬ್ಸಲ್ಯೂಟ್ಲಿ ನಾಟ್. ಪಿ ಎಮ್ ಡಸ್ ನಾಟ್ ಡಿಪೆಂಡ್ ಆನ್ ಪ್ರೆಸಿಡೆಂಟ್ಸ್ ಪ್ಲೆಜರ್ ಇನ್ ರಿಯಾಲಿಟಿಯಲ್ಲಿ ಪ್ರೆಸಿಡೆಂಟಿನ ಪ್ಲೆಜರ್ ಮೇಲೆ ಡಿಪೆಂಡ್ ಆಗಿರೋದೇ ಇಲ್ಲ ಅವರು. ಪಿ ಎಮ್ ಕ್ಯಾನ್ ಕಂಟಿನ್ಯೂ ಆಫ್ಟರ್ 5 years ಓನ್ಲಿ ಇಫ್ ಹಿ ಆರ್ ಶಿ ವಿನ್ಸ್ ಅಗೇನ್. ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಮತ್ತೆ ವಿನ್ ಆಗಿ ಬರಬೇಕು, ಆರ್
ಕಂಟಿನ್ಯೂಸ್ ಟು ಎಂಜಾಯ್ ಮೆಜಾರಿಟಿ ಸಪೋರ್ಟ್ ಇನ್ ದಿ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ. ಹೊಸದಾಗಿ ಎಲೆಕ್ಟ್ ಆಗಿರುವಂಥ ಲೋಕಸಭೆಯಲ್ಲೂ ಇವರಿಗೆ ಸಪೋರ್ಟ್ ಸಿಗಬೇಕು. ಸೊ ಪ್ರೆಸಿಡೆಂಟ್ಸ್ ಪ್ಲೆಷರ್ ಅಲೋನ್ ಇಸ್ ಮೀನಿಂಗ್ಲೆಸ್ ವಿತೌಟ್ ಲೋಕಸಭಾ ಸಪೋರ್ಟ್. ಲೋಕಸಭಾ ಸಪೋರ್ಟ್ ಇಲ್ಲದೆ ಬರೀ ಪ್ರೆಸಿಡೆಂಟ್ ಪ್ಲೆಷರ್ ಇದೆ ಅಂತ ಮಾತ್ರಕ್ಕೆ ಅದಕ್ಕೆ ಯಾವುದೇ ಮೀನಿಂಗೂ ಇಲ್ಲ. ಆ್ಯಂಡ್ ವೈ ಡಸ್ ದಿ ಕಾನ್ಸ್ಟಿಟ್ಯೂಷನ್ ಸೇ PM ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಷರ್ ಆಫ್ ದಿ ಪ್ರೆಸಿಡೆಂಟ್? ಹಾಗಾದರೆ ಕಾನ್ಸ್ಟಿಟ್ಯೂಷನ್ ಯಾಕೆ ಇದನ್ನೇ ಹೇಳ್ತಾ ಇದೆ ಮತ್ತೆ PM ಪ್ರೆಸಿಡೆಂಟಿನ ಪ್ಲೆಷರ್ ಇರೋ ತನಕ ಮಾತ್ರ ಆಫೀಸಲ್ಲಿ ಇರ್ತಾರೆ ಅಂತ? ದಿಸ್ ಪ್ರೇಸ್ ಎಕ್ಸಿಸ್ಟ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಯೂನಿಫಾರ್ಮಿಟಿ, ನಾಟ್ ರಿಯಲ್ ಪವರ್. ಅಂತಂದರೆ ಪ್ರೆಸಿಡೆಂಟ್ ಇಸ್ ಫಾರ್ಮಲ್ ಹೆಡ್ಡು, ಪ್ರೈಮ್ ಮಿನಿಸ್ಟರ್ ಇಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್ ಅಲ್ವಾ? ಫಾರ್ಮಲ್ ಆಗಿ ಅವ್ರು ಹೆಡ್ ಆಗಿದ್ದರೆ ರಿಯಲ್ ಎಕ್ಸಿಕ್ಯೂಟಿವ್ ಪ್ರೈಮ್ ಮಿನಿಸ್ಟರು. ಪ್ರೆಸಿಡೆಂಟ್ಸ್ ಪ್ಲೆಷರ್ ಇಸ್ ಲಿಂಕ್ಡ್ ಟು ಲೋಕಸಭಾ ಮೆಜಾರಿಟಿ. ಪ್ರೈಮ್ ಮಿನಿಸ್ಟರನ್ನು ಒಂದು ಲೋಕಸಭಾ ಮೆಜಾರಿಟಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಪ್ರೆಸಿಡೆಂಟು ಅವರ ಪ್ಲೆಷರ್, ಹೀಗೆ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಅದರ ಅರ್ಥ ಏನು? ಪ್ರೆಸಿಡೆಂಟ್ಸ್ ಪ್ಲೆಷರ್ ನಥಿಂಗ್ ಬಟ್ ಲೋಕಸಭಾಸ್ ಕಾನ್ಫಿಡೆನ್ಸ್. ಲೋಕಸಭೆಯ ಕಾನ್ಫಿಡೆನ್ಸಿಗೆ ನಾವು ಅದನ್ನು ಕನೆಕ್ಟ್ ಮಾಡ್ಕೋಬಹುದು. ಇನ್ನು ಕ್ಯಾನ್ ದ ಪ್ರೆಸಿಡೆಂಟ್ ರಿಮೂವ್ ಅ ಪ್ರೈಮ್ ಮಿನಿಸ್ಟರ್ ಹೂ ಸ್ಟಿಲ್ ಹ್ಯಾಸ್ ಮೆಜಾರಿಟಿ ಸಪೋರ್ಟ್ ಇನ್ ಲೋಕಸಭಾ? ಮೆಜಾರಿಟಿ ಸಪೋರ್ಟ್ ಇದೆ ಲೋಕಸಭಾದಲ್ಲಿ, ಆದರೂ ಪ್ರೆಸಿಡೆಂಟ್ ಬಂದು ಅವರನ್ನು ರಿಮೂವ್ ಮಾಡಬಹುದಾ? ನೆವರ್. ನಾರ್ಮಲ್ ಆಗಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಇಂಡಿಯಾ ಫಾಲೋ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಎಕ್ಸಿಕ್ಯೂಟಿವ್ಸ್, ಉದಾಹರಣೆಗೆ ಇಲ್ಲಿ PM ಅವರು, ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್, ನಾಟ್ ಪ್ರೆಸಿಡೆಂಟ್. ಉತ್ತರದಾಯಿತ್ವ ಯಾವುದಕ್ಕಾಗಿರಬೇಕು, ಹೊಣೆಗಾರಿಕೆ ಯಾವುದಕ್ಕೆ ಸಂಬಂಧಪಟ್ಟಾಗಿರಬೇಕು? ಎಕ್ಸಿಕ್ಯೂಟಿವ್ದು ಲೆಜಿಸ್ಲೇಚರ್ಗೆ, ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಾಗಲ್ಲ. ರಿಮೂವಿಂಗ್ ಮೆಜಾರಿಟಿ PM ವುಡ್ ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ಸ್ಪಿರಿಟ್ ಈವನ್ ಇಫ್ ಟೆಕ್ಸ್ಟ್ ಸೀಮ್ಸ್ ಟು ಅಲೋ ಇಟ್. ಆ ಒಂದು ಸಂವಿಧಾನದ ಟೆಕ್ಸ್ಟನ್ನು ನೋಡಿದರೆ ನಮ್ಗೆ ಹೌದು ಅಂತ ಅನಿಸುತ್ತೆ, ಅಲೋ ಮಾಡಿರ್ಬೋದು ಅಂತ ಅನಿಸುತ್ತೆ. ಆದರೆ ಆ ಥರ ಮೆಜಾರಿಟಿ PM ಅನ್ನು ರಿಮೂವ್ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್. ಮುಂದೆ ಸುಪ್ರೀಂ ಕೋರ್ಟ್ ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಆ ಥರ ಏನಾದರೂ ಮಾಡಿದರೆ. ಬೇಸಿಕ್ ಸ್ಟ್ರಕ್ಚರ್ ಆ ಥರ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಎ PM ಲೂಸಸ್ ಮೆಜಾರಿಟಿ, ಕ್ಯಾನ್ ಹಿ ಸ್ಟಿಲ್ ಕಂಟಿನ್ಯೂ ಬಿಕಾಸ್ ಪ್ರೆಸಿಡೆಂಟ್ ವಾಂಟ್ಸ್ ಹಿಮ್ ಟು? ಮೆಜಾರಿಟಿ ಕಳ್ಕೊಂಡಿದ್ದಾರೆ ಆದರೂ ಮುಂದುವರಿಬಹುದಾ? ಇಲ್ಲ. ಪ್ರೆಸಿಡೆಂಟ್ ಹ್ಯಾಸ್ ನೋ ಪರ್ಸ್ನಲ್ ಚಾಯ್ಸ್. ಪ್ರೆಸಿಡೆಂಟಿಗೆ ಪರ್ಸ್ನಲ್ ಚಾಯ್ಸ್ ಇಲ್ಲ. ಮೆಜಾರಿಟಿ ಲಾಸ್ ಆದಮೇಲೆ PM ರಿಸೈನ್ ಮಾಡಲೇಬೇಕು, ಅಥವಾ ಪ್ರೆಸಿಡೆಂಟ್ ಮಸ್ಟ್ ಡಿಸ್ಮಿಸ್ ಹಿಮ್. ಪ್ರೆಸಿಡೆಂಟೇ ಡಿಸ್ಮಿಸ್ ಮಾಡಬೇಕಾಗತ್ತೆ. ಸೊ ಪ್ರೆಸಿಡೆಂಟ್ ಇಸ್ ಕಂಪೆಲ್ಡ್ ಬೈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ನಾಟ್ ಪರ್ಸ್ನಲ್ ಲೈಕಿಂಗ್. ಸಂವಿಧಾನಾತ್ಮಕವಾಗಿ ಆ ಒಂದು ಮೊರಾಲಿಟಿಗೆ ಪ್ರೆಸಿಡೆಂಟು ಬದ್ಧವಾಗಿರಬೇಕು. ಪರ್ಸ್ನಲ್ ಲೈಕಿಂಗ್ ಅನ್ಲೈಕಿಂಗಿಗೆ ಅವರು ಮಹತ್ವ ಕೊಡಬಾರ್ದು. ಇನ್ನು ಸಪೋಸ್ ಲೋಕಸಭಾ ಟರ್ಮ್ ಎಂಡ್ಸ್ ಬಟ್ ನ್ಯೂ ಎಲೆಕ್ಷನ್ಸ್ ಆರ್ ನಾಟ್ ಕಂಪ್ಲೀಟೆಡ್, ಕ್ಯಾನ್ ದ PM ಕಂಟಿನ್ಯೂ? ಲೋಕಸಭೆದು ಟರ್ಮ್ ಎಂಡ್ ಆಗಿದೆ, ಮುಗಿದಿದೆ 5 ವರ್ಷ, ಹೊಸ ಎಲೆಕ್ಷನ್ನು ಇನ್ನೂ ಕಂಪ್ಲೀಟ್ ಆಗಿಲ್ಲ. PM ಕಂಟಿನ್ಯೂ ಆಗ್ತಾರಾ? ಎಸ್, ಟೆಂಪ್ರರಿಲಿ ಕಂಟಿನ್ಯೂ ಆಗ್ತಾರೆ. ಇಲ್ಲಿ ಕೇರ್ ಟೇಕರ್ ಗೌರ್ಮೆಂಟ್ ಅಂತ ಬರುತ್ತೆ. PM ಕಂಟಿನ್ಯೂಸ್ ಆ್ಯಸ್ ಕೇರ್ ಟೇಕರ್ ಓನ್ಲಿ ಫಾರ್ ರೂಟೀನ್ ಅಡ್ಮಿನಿಸ್ಟ್ರೇಷನ್. ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳು, ಗವರ್ನೆನ್ಸನ್ನು ನೋಡ್ಕೊಳ್ಳಿಕ್ಕೆ ಅವರೇ ಮುಂದುವರಿತಾ ಇರ್ತಾರೆ. ಆದರೆ ಮೇಜರ್ ಪಾಲಿಸಿ ಡಿಸಿಷನನ್ನು ಕೈಗೊಳ್ಳೋದಿಲ್ಲ. ಯಾಕಂತಂದರೆ ಗವರ್ನೆನ್ಸಲ್ಲಿ ಯಾವುದೇ ಅದಕ್ಕೆ ಧಕ್ಕೆ ಬರಬಾರ್ದು. ನಾಟ್ ಫ್ರೆಶ್ ಅಥಾರಿಟಿ, ಹೊಸ ಅಥಾರಿಟಿ ಥರ ಅಲ್ಲ, ಆಡಳಿತದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೇರ್ ಟೇಕರ್ ಆಗಿ ಅವರು ಮುಂದುವರಿತಾ ಇರ್ತಾರೆ. ಇಸ್ ದ PM ಟರ್ಮ್ ಲಿಂಕ್ಡ್ ಟು 5 years ಎಟ್ ಆಲ್? PM ಅಂತಂದರೆ 5 ವರ್ಷ ಅವ್ರ ಟರ್ಮ್ ಅಂತ ನಾವು ಹೇಳ್ಬಹುದಾ? ಇಲ್ಲ. ನೋ, ನಾಟ್ ಡೈರೆಕ್ಟ್ಲಿ. ಲೋಕಸಭೆಯ ಒಂದು ಅವಧಿ 5 ವರ್ಷ, ಲೋಕಸಭಾಸ್ ಟರ್ಮ್ ಇಸ್ 5 years, ಬಟ್ PM's ಟರ್ಮ್ ಆ್ಯಸ್ ಲಾಂಗ್ ಆ್ಯಸ್ ಹಿ ಕಮಾಂಡ್ಸ್ ಲೋಕಸಭಾ ಮೆಜಾರಿಟಿ. ಲೋಕಸಭೆಯಲ್ಲಿ ಎಷ್ಟು ಮೆಜಾರಿಟಿ ಎಲ್ಲಿ ತನಕ ಇಟ್ಕೊಂಡಿರ್ತಾರೋ ಅಲ್ಲಿ ತನಕ PM ಇರ್ತಾರೆ. ಅವರ ಸಪೋರ್ಟ್ ಸಿಕ್ಕಿದ್ರೆ PM ಇರಬಹುದು. PM's ಟೆನ್ಯೂರ್ ಇಸ್ ಪೊಲಿಟಿಕಲ್, ನಾಟ್ ಟೈಮ್ ಬೇಸ್ಡ್. ಆಗ್ತಾ ಇದೆಯಾ? PM ಟೆನ್ಯೂರ್ ಅನ್ನೋದು ಪೊಲಿಟಿಕಲ್, ಅದು ಟೈಮ್ ಬೇಸ್ಡ್ ಅಲ್ಲ. ಇನ್ನು ವೈ ಡಸಂಟ್ ದಿ PM ಟೇಕ್ ಓತ್ ಫಾರ್ ಫಿಕ್ಸ್ಡ್ ಟರ್ಮ್ ಲೈಕ್ ದಿ ಪ್ರೆಸಿಡೆಂಟ್? ಪ್ರೆಸಿಡೆಂಟಿಗಾದರೆ ಫಿಕ್ಸ್ಡ್ ಟರ್ಮ್ ಇದೆ, ಆದರೆ PMಗೆ ಯಾಕೆ ಹಾಗಿಲ್ಲ? ಪ್ರೆಸಿಡೆಂಟ್ ನೋಡಿ ಫಿಕ್ಸ್ಡ್ ಟೆನ್ಯೂರ್ ಮತ್ತು ಸ್ಟೆಬಿಲಿಟಿ ಎರಡೂ ಇರಬೇಕಾಗತ್ತೆ. ನಾವು ಮೊದಲೇ ಹೇಳಿದ್ವಿ, ದೇಶಕ್ಕೆ ಪ್ರೆಸಿಡೆಂಟ್ ಇಲ್ಲ ಅಂತ ಆಗಬಾರ್ದು. ಅಂದರೆ PM ನೋಡಿ ಕಂಟಿನ್ಯೂಸ್ ಅಕೌಂಟೆಬಿಲಿಟಿ ಟು ಲೋಕಸಭಾ. PMನ ಮುಖ್ಯವಾದಂತಹ ಜವಾಬ್ದಾರಿ ಏನು? ಅಕೌಂಟೇಬಲ್ ಆಗಿರೋದು ಲೋಕಸಭೆಗೆ. PM ಮಸ್ಟ್ ಬಿ ರಿಮ್ಯೂವೇಬಲ್ ಎನಿ ಡೇ ಇಟ್ ಲೂಸಸ್ ಮೆಜಾರಿಟಿ. ಯಾವುದೇ ಸಂದರ್ಭದಲ್ಲೂ ಮೆಜಾರಿಟಿ ಕಳ್ಕೊಂಡ್ರೆ PM ಅನ್ನು ರಿಮೂವ್ ಮಾಡಬಹುದು. PM ರಿಸೈನ್ಸ್, ಡಸ್ ದಿ ಗೌರ್ಮೆಂಟ್ ಫಾಲ್ ಇಮಿಡಿಯೇಟ್ಲಿ? PM ರಿಸೈನ್ ಮಾಡಿದರೆ ತಕ್ಷಣ ಸರ್ಕಾರ ಬಿದ್ದೋಗ್ಬಿಡುತ್ತಾ? ಇಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯೂಶ್ವಲಿ ಕಂಟಿನ್ಯೂಸ್ ಸ್ಟಿಲ್ ನ್ಯೂ PM ಇಸ್ ಅಪಾಯಿಂಟೆಡ್. ಇಲ್ಲಿ ಬೇರೆ ಬೇರೆ ಸಿಚುವೇಶನ್ ಬರುತ್ತೆ. ಪಾರ್ಲಿಮೆಂಟ್ ಚಾಪ್ಟ್ರಲ್ಲಿ ನಾವು ನೋಡೋಣ ಡೀಟೇಲ್ ಆಗಿ.
ಕೇರ್ ಟೇಕರ್ ಆಗಿ ಮುಂದುವರಿಬಹುದು. ಗವರ್ನೆನ್ಸ್ ಸ್ಟಾಪ್ ಆಗೋದಿಲ್ಲ, ಅಷ್ಟು ಈಗ ನೆನಪಿರಲಿ ಅಷ್ಟೇ. ಮತ್ತು ಡೀಟೇಲಾಗಿ ನೋಡೋಣ ಯಾವ ಥರ ಈ ಬೇರೆ ಪ್ರೊಸೆಸ್ಗಳಿದೆ ಅಂತ. ವೈ ಇಸ್ ದಿ ಪಿ ಎಮ್ ಸ್ಯಾಲರಿ ಸೇಮ್ ಆ್ಯಸ್ ದಿ ಎಂ ಪಿ ಇಫ್ ಹಿ ಇಸ್ ದಿ ಹೆಡ್ ಆಫ್ ದಿ ಗೌರ್ಮೆಂಟ್? ಪಿ ಎಮ್ ಹೆಡ್ ಆಫ್ ದಿ ಗೌರ್ಮೆಂಟ್ ಅಂತ ಅಂದಮೇಲೆ ಎಂ ಪಿ ಥರನೇ ಯಾಕೆ ಸ್ಯಾಲ್ರಿ ಇರುತ್ತೆ ಅವರಿಗೆ? ಬಿಕಾಸ್ ಕಾನ್ಸೆಪ್ಚುವಲಿ ಪಿ ಎಮ್ ಇಸ್ ಫಸ್ಟ್ ಅಮಂಗ್ ಈಕ್ವಲ್ಸ್. ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತಂದರೆ ಎಲ್ಲರೂ ಸಮಾನರೇ, ಅವರಲ್ಲಿ ಮೊದಲ ಆದ್ಯತೆ ಇವರಿಗಷ್ಟೇ. ಇವರು ಸುಪೀರಿಯರ್ ಅಲ್ಲ, ನಾಟ್ ಅ ಸುಪೀರಿಯರ್ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ಅವರಲ್ಲೇ ಒಬ್ಬರು, ಅವರು ಎಂ ಪಿಗಳಲ್ಲೇ ಒಬ್ಬರು, ಆದರೆ ಅವರ ಒಂದು ರೀತಿಯಾಗಿ ಅವ್ರನ್ನ ನಿಭಾಯಿಸ್ಕೊಂಡು ಹೋಗೋರು. ಸೊ ಪವರ್ ಕಮ್ಸ್ ಫ್ರಾಮ್ ದಿ ಪೊಲಿಟಿಕಲ್ ಪೊಸಿಷನ್, ನಾಟ್ ಪೇ. ಪೊಲಿಟಿಕಲ್ ಪೊಸಿಷನಿಂದ ಅವ್ರಿಗೆ ಪವರ್ ಸಿಗ್ತಾ ಇದೆ, ಪೇಮೆಂಟಿಗೆ ಅದಕ್ಕೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ. ಇಷ್ಟು ಮುಖ್ಯವಾದ ವಿಚಾರಗಳು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.